ಹೆಂಗೋ ಕರೆಕ್ಟಾಗಿ ಹೇಳ್ಕೊಬಿಟ್ರಿ. ಮೇಡಮ್ ನಾವೇ ಬರೋಣ ಅಂತಿದ್ವಿ, ಹೆಂಗೋ ನೀವೇ ಬರ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಸ್ಸಿಗೆ ಹತ್ಕೊಂಡು ಬನ್ನಿ ಅಂತ ಹೇಳಿದ್ದು. ಹೆಂಗೋ ಕರೆಕ್ಟಾಗಿ ಈ ಬಸ್ ಸ್ಟ್ಯಾಂಡಲ್ಲೇ ಹೇಳಿದ್ಬಿಟ್ರಿ. ನಾವು ಮುಂದೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆ ಮೇಲ್ಗಡೆ, ಅಲ್ಲಿಗೆ ಏನಾದರೂ ಹೋಗ್ಬಿಟ್ರೇನೋ ಅಂತ ಅನ್ಕೊಂಡ್ವಿ. ನೀನು ಹೇಳಿದ್ದಲ್ಲ ಆಲದ ಮರ ಇದೆ ಅಲ್ಲೇ ಇಳ್ಕೊಳ್ಳಿ ಮೇಡಮ್ ಅಂತೇಳಿ, ಅದಕ್ಕೆ ಇಲ್ಲೇ ಉಳ್ಕೊಂಡ್ವಿ. ಆಯ್ತು ಬನ್ನಿ ಮೇಡಮ್, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಒಂದು ಮಾತು ಫೋನ್ ಮಾಡಿ ಹೇಳಿದಕ್ಕೆ ಸರಿ ಆಯಿತು ಬರ್ತೀನಿ ಅಂತ ಬಂದ್ರಲ್ಲ. ನಮ್ಮಪ್ಪ ನಮ್ಮಮ್ಮನೂ ಹಂಗೆ ನೀವು ಬರ್ತೀರಾ ಅಂತ ಇವತ್ತು ಎಲ್ಲೂ ಹೋಗಿಲ್ಲ. ಅಯ್ಯೋ ಪಾಪ ಅವ್ರ ಕೆಲಸ ಕೆಡಿಸ್ಕೊಂಡು ಯಾಕಮ್ಮ, ಅವ್ರ ಕೆಲಸ ಕೆಡಿಸಿ ನೀನು ಮನೇಲಿರೋ ಅಂತ ಅವ್ರಿಗೆ ಯಾಕೆ ಹೇಳಿದೆ? ಕೆಲ್ಸಕ್ಕೆ ಹೋದ್ರೂ ಹೋಗೋರು ನಿಮ್ಮಪ್ಪ ನಿಮ್ಮಮ್ಮ, ಯಾಕೆ ಅವ್ರಿಗೆ ಕೆಲಸ ಬಿಡಿಸಿ ಸುಮ್ಮನೆ ಏನು ಅನವಶ್ಯಕವಾಗಿ ಅವ್ರು ಕೆಲಸ ಮಾಡೋರಿಗೆ ಸುಮ್ಮನೆ ನೀವು ಡಿಸ್ಟರ್ಬ್ ಮಾಡ್ದಂಗೆ ಆಯಿತು. ಏನು ಬರ್ತಾ ಇದ್ವಿ ಹೋಗ್ತಾ ಇದ್ವಿ, ನಮ್ಮ ಕೆಲಸ ಏನು ಮುಗಿಸ್ಕೊಂಡು. ಅವ್ರ ಮನೆ ಎಲ್ಲಿದೆ ಬನ್ನಿ ತೋರಿಸಿ. ಮೇಡಮ್ ಬನ್ನಿ ಫಸ್ಟು ನಮ್ಮ ಮನೆಗೆ ಹೋಗೋಣ. ನಮ್ಮ ಅಪ್ಪ ನಮ್ಮಮ್ಮಯ್ಯ ನಿಮ್ಮನ್ನು ನೋಡಬೇಕು ಅಂತ ಆಸೆಗಿದ್ದಾರೆ. ಅವರು ಇವತ್ತು ಮನೆ ತೆಗೆ ಉಳ್ಕೊಂಡು ನಾಟಿ ಕೋಳಿ ಕೊಯ್ದು ನಾಟಿ ಕೋಳಿ ಸಾರು ಅನ್ನ ಮುದ್ದೆ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಊಟ ಮಾಡ್ಕೊಂಡು ಆಮೇಲೆ ಬರೀರಂತೆ. ನಾವು ತುಂಬ ದಿವಸದಿಂದ ಹಂಗೆ ಅನ್ಕೊಂತಿದ್ವಿ, ಶೋಭಾ ಮೇಡಮ್ ನಾಗರಾಜ್ ಸರ್ ಇಬ್ಬರೂ ನಮ್ಮ ಮನೆಗೆ ಕರೆಸ್ಬಿಟ್ಟು ಏನಾದರೂ ಮಾಡಬೇಕು ಅಂತ. ಸರಿ ಹೇಳ್ತಾ ಇದ್ರು ನಾಟಿ ಕೋಳಿ ಸಾಂಬಾರು ಅಂದರೆ ನನಗೆ ತುಂಬ ಇಷ್ಟ ಕಣೋ ಅಂತೇಳಿ, ಅದಕ್ಕೆ ನಾಟಿ ಕೋಳಿ ಮಾಡಿ ಇವತ್ತು ನಾವು ನಿಮಗೆ ಫೋನ್ ಮಾಡಿ ಹೆಂಗೋ ಅವ್ರಿಗೂ ಹೇಳ್ದಂಗೆ ಆಗುತ್ತೆ ಅವ್ರ ಅಪ್ಪ ಅವ್ರ ಅಮ್ಮನಿಗೂ ಅಂತ ಹೇಳಿ ಅದಕ್ಕೆ ಕರೆಸಿದ್ದು ಸರ್. ನನಗೆ ತುಂಬ ಇಷ್ಟ ಈ ಥರ ಹಳ್ಳಿಗೆ ಬಂದುಬಿಟ್ಟು ನಾಟಿ ಕೋಳಿ ಸಾಂಬಾರು ಮಾಡಿಸ್ಕೊಂಡು ಅದರಲ್ಲೂ ಹೊಲ್ದತ್ರ ಮಾಡಿ ಊಟ ಮಾಡೋದು ನನಗೆ ತುಂಬ ಇಷ್ಟ ಆಯ್ತಿತ್ತು ಕಣೋದನು. ಸರಿ ಆಯ್ತು ಹೇಳು, ಹೆಂಗೋ ಬಿಡು ಮಾಡಿದಿರಲ್ಲ, ನಡೀರಿ ಹೋಗೋಣ. ಅಮ್ಮಣಿ ಬಂದ್ರೇನಮ್ಮ? ಇವರೇ ಅಪ್ಪ ನಾಗರಾಜ್ ಸರ್ ಅಂತೇಳಿ, ಇವರು ಶೋಭಾ ಮೇಡಮ್ ಅಂತೇಳಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಅಪ್ಪ ಮೇಡಮರೇ ಅವರು ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲೇ ಯಾರಾದ್ರೂ ಹೊಲ್ದತ್ರ ಕರೀತಾರಲ್ಲ ಹಂಗೆ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮಮ್ಮನೂ ಅಷ್ಟೇ, ಇಲ್ಲೇ ಯಾರಾದರೂ ಕೆಲಸ ಕರೆದ್ರೆ ಹೊಲ್ದ ಕೆಲಸಕ್ಕೆ ಹೋಗ್ತಾರೆ. ಬನ್ನಿ ಸರ್ ಬನ್ನಿ. ಹಳ್ಳಿ ವಾತಾವರಣನೇ ಚೆಂದ, ತುಂಬ ಚೆನ್ನಾಗಿರುತ್ತೆ. ಅವ್ರೂ ಶಿವ ಸರ್ನು ಕರ್ಕೊಂಬಂದ್ಬಿಟ್ಟು ಒಂದಿನ ಹೊಲ್ದತ್ರ ನಾಟಿ ಕೋಳಿ ಸಾರು ಮಾಡಿ ಊಟ ಮಾಡ್ಬೇಕು ಕಣು. ತುಂಬ ಇಷ್ಟ ನನಗೆ ಆ ರೀತಿ ಮಾಡ್ಬೇಕಂತಂದ್ರೆ. ಬನ್ನಿ ಸರ್, ಅದಕ್ಕೇನಂತೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಯಾವಾಗಾದ್ರೂ ಹೊಲ್ದತ್ರನೇ ಮಾಡೋಕ್ಕಾಗುತ್ತೆ. ಹೌದು, ಹೊಲ್ದತ್ರ ಇದ್ರೆ ತುಂಬ ಚೆನ್ನಾಗಿರುತ್ತಲ್ವಾ ಸರ್? ನನಗೂ ಆ ಥರ ವಾತಾವರಣ ಅಂತಂದರೆ ತುಂಬ ಇಷ್ಟ. ಸ್ವಾತಿ, ಇವ್ರನ್ನ ಯಾಕೆ ಕರೆಸಿದ್ದಾರೆ ಇವರು? ಶೋಭಾ ಮೇಡಮ್ ನಾಗರಾಜ್ ಸರ್ ಬಂದಿದ್ದಾರಲ್ಲ, ಯಾಕೆ ಬಂದಿರಬೇಕು? ಯಾಕೆ ಬಂದವರಪ್ಪ? ನನಗಂತೂ ಇವ್ರು ನೋಡಿದ್ರೆ ಆಶ್ಚರ್ಯ ಆಗ್ತೈತೆ. ಇವ್ರು ಹಿಂಗೆಲ್ಲ ಬರೋ ಅಂಥವ್ರಲ್ಲ ಕಣೆ, ಇವರೆಲ್ಲನ ಸ್ಟ್ಯಾಂಡರ್ಡ್ ಆಗಿರೋ ಅಂಥವ್ರು ಅಲ್ಲ. ಇಲ್ಲಿಗೆ ಹೆಂಗೆ ಬಂದರು? ಇವರೆಲ್ಲನ ಅಲ್ಲಿ ಟೌನಲ್ಲಿರೋ ಅಂಥವ್ರು ಇಲ್ಲೆಲ್ಲ ಬರಲ್ಲ. ಯಾಕೆ ಕರ್ಸಿದಾರೋ ಏನೋ? ಯಪ್ಪ ಅಳ್ಮನೆ ನೋಡಿದ್ರೆ ಹಂಗೈತೆ, ಯಾಕೆ ಬಂದಿದ್ದಾಳೋ ಏನೋ? ಅಲ್ಲ ನಾವೇನಾನ ಮಾತಾಡಿರೋದನ್ನ ನಮ್ಮ ಅಮ್ಮನ ತಗೋ ನಮ್ಮ ಅಪ್ಪನ ತಗೋ ಹೇಳೋಕೆ ಏನಾನ ಕರ್ಸಿದಾರೋ ಏನೋ? ನಾವು ಹಂಗೆ ಹೇಳಿದ್ವಲ್ಲ ಅದನ್ನು ಹೇಳಿ ಬಿಡು. ಅದೇನು ಮಾಡ್ತಾಳೆ ನೋಡೇ ಬಿಡೋಣ, ಅವಳ ಕೈಲಿ ಏನು ಮಾಡೋಕ್ಕಾಗುತ್ತೆ? ಏನು ಮಾಡ್ತಾಳೆ ಅಂಥದ್ದು ನೋಡೋಣ, ಅದೇನು ಮಾಡ್ತಾಳೆ ಅಂತ. ಅಯ್ಯೋ ಏನೋ ತಿಳ್ಕೊಬಿಟ್ಟಾಳು ಅವಳು. ಓಹೋ, ಅವೆಲ್ಲನ ನಮ್ಮ ಹತ್ರ ನಡೆಯಲ್ಲ. ಬರಲೇಳು, ಬಂದು ಹೇಳೋಣ, ನಾವು ಹೇಳ್ತೀವಿ. ಆ ಟೀಚರ್ಸ್ ಹತ್ರ ಹಂಗೆ ಮಾತಾಡ್ತೀವಿ, ಆ ಟೀಚರ್ ಹತ್ರ ನಾನೇ ಸುಮ್ಮನೆ ಇರಲ್ಲ. ಎಲ್ಲ ಕಣೆಯವ್ರು ಓದಲ್ಲ ಹಂಗೆ ಹಿಂಗೆ ಅಂತೇಳಿ ಅಲ್ಲಿ ಹಿಡ್ದಿರೋಂಥ ಘಟನೆಗಳನ್ನೆಲ್ಲ ಹೇಳಿದ್ರೆ ನನಗೆ ತುಂಬ ಭಯ ಆಗ್ತಾಯಿದೆ. ಅಲ್ಲಿ ಈಗ ಅದೆಲ್ಲ ಸಮಸ್ಯೆ ಆಯ್ತಲ್ಲ, ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮಗೆ ಹೇಳ್ಬೇಡ್ರಿ ಅಂತ ಹೇಳಿದ್ವಿ ಅವತ್ತು. ಅದನ್ನೆಲ್ಲ ಹೇಳ್ಬಿಟ್ರೆ ಅಮ್ಮನ ಕೈಗೆ ಅಮ್ಮ ಏನಿಲ್ಲ ಸರಿಯಾಗಿ ಬೈದ್ಬಿಡುತ್ತೆ. ನಮ್ಮ ಅಪ್ಪ ಏನೋ ಅವೆಲ್ಲ ಕೇಳಲ್ಲ. ನಮ್ಮಪ್ಪ ಏನೋ ಅವೆಲ್ಲನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬೇಡಮ್ ನನ್ನ ಮಕ್ಳು ಹೆಂಗಾದ್ರೂ ಇರಲಿ ಬಿಡು, ನಿಮ್ಗೇನಕ್ಕೆ ಅಂತ ಬೈದು ಕಳ್ಸುತ್ತೆ ನೋಡು. ಸುಮ್ಮನೆ ಯಾಕೆ ಒಂದು ಕೆಲಸ ಮಾಡಿಬಿಡೋಣ, ಅಪ್ಪ ಅಮ್ಮನ ಎಲ್ಗನ ಕರ್ಕೊಂಡು ಬೀಗ ಹಾಕೊಂಡು ಸುಮ್ಮನೆ ಹೋಗ್ಬಿಡೋಣ. ಇವತ್ತು ನೀವು ಬರೋದೇ ಬೇಡ, ಇಲ್ಲಿರೋದೇ ಬೇಡ, ಎಲ್ಲಾದರೂ ಬೇರೆ ಕಡೆ ಸುಮ್ಮನೆ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡೋಣ. ಮನೇಲಿ ಇವಾಗ ಇವ್ರು ಹೇಳೋದು ಬೇಡ, ಕೇಳೋದು ಬೇಡ, ಎಂಥದ್ದು ಬೇಡ. ಇವ್ರು ಹೆಂಗೂ ಇವಾಗ ಇವ್ರ ಮನೆಗೆ ಹೋಗಿದ್ದಾರೆ. ಇವಾಗ ಹೋಗಿ ಆ ಮನೆಯಾಗ ಏನೋ ಉಂಡು ತಿಂದು ಬರೋ ಅಷ್ಟೊತ್ತಿಗೆ ಆಗುತ್ತೆ. ಮತ್ತು ಹಂಗೆ ಮಾಡೋಣ, ಅಮ್ಮಗೆ ಹೇಳ್ಬಿಟ್ಟು ಇಲ್ಲಿ ಇರೋದು ಬೇಡ ಅಮ್ಮ, ಎಲ್ಲ ಇವ್ರು ಬಂದಿರೋ ವಿಷಯ ಹೇಳೋದು ಬೇಡ ಅಮ್ಮ ಇಂತಾಗೆ. ಒಟ್ಟಿನಲ್ಲಿ ಅಮ್ಮ ಬಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಸುಮ್ಮನೆ ಬೇಗ ಹೊರಟು ಕರ್ಕೊಂಡು ಹೋಗ್ಬಿಡೋಣ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳೋಣ. ದೇವಸ್ಥಾನಕ್ಕೆ ಹೋಗಿ ಎಲ್ಲಾದರೂ ಬೇರೆ ಕಡೆ ದೂರ ಹೋಗ್ಬಿಟ್ಟು ಒಂದಿನ ಸಾಯಂಕಾಲ ತನಕ ಇದ್ದು, ಇವ್ರೆ ಸಾಯಂಕಾಲ ತನಕ ಇರಲ್ಲ, ಇವರೆಲ್ಲ ಎಲ್ಲಿರ್ತಾರೆ? ಇಲ್ಲಿ ಹಳ್ಳಿ ವಾತಾವರಣದಾಗ ಅವ್ರ ಮನೆಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಅವರು ಅಷ್ಟೊಂದು ಅವರು ಸ್ಟ್ಯಾಂಡರ್ಡ್ ಆಗಿರೋರು, ಅಷ್ಟೊಂದು ದೊಡ್ಡ ಟೀಚರ್ ಕೆಲಸದಲ್ಲಿರೋ ಇವರಾಗಿರೋ ಅಂಥವ್ರು ಅವರು ಇದಾಗ್ತಾರೆ. ಎಲ್ಲಾರೆಲ್ಲ ಮೇಡಮ್ ಕೆಲಸದಾಗಿರೋರೆಲ್ಲ ಎಲ್ಲಿರ್ತಾರೆ? ಇರಲ್ಲ. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಇವಾಗ ಹೋಗಿ ಅಮ್ಮನ ಕರ್ಕೊಂಡು ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋಣ ಬಾರಮ್ಮ ಅಂತೇಳಿ ಕರ್ಕೊಂಡು ಹೋಗೋಣ. ಇಲ್ಲಿರೋದೇ ಬೇಡ. ಇಲ್ಲದ್ದೆಲ್ಲನ ಈ ಅಮ್ಮ ಇಲ್ಲದ್ದು ಹೇಳಕ್ಕೆ ಬರ್ತಾಳೆ. ಯಾಕಂದರೆ ಇವ್ರ ಮೇಗಳು ಇದಕ್ಕೆ, ಇವ್ರ ಮೇಲೆ ಏನೋ ಒಂಥರ ದೊಡ್ಡ ಇದಕ್ಕೆ ನಮ್ಮ ಹತ್ರ ಇಲ್ಲದ್ದೆಲ್ಲ ಹೇಳಕ್ಕೆ ಬರ್ತಾರೆ. ಅದಕ್ಕೇ ಯಾಕೆ ಬೇಕು ಸುಮ್ಮನೆ? ನಾವು ಈಗ ಹಿಂಗೆ ಹೇಳಿದ್ದೀವಲ್ಲ, ಅದಕ್ಕೆ ಅದು ಸಿಟ್ಟಾಗೇನೋ ನಮ್ಮನ್ನು ಬೈಯಕ್ಕೆ ಬಂದಿರಬೇಕು. ಇವ್ರು ಹೇಳಿ ಕರ್ಸಿರ್ಬೇಕು, ನಾವು ದುಡ್ಡು ಕೊಟ್ಟು ಪಾಸ್ ಆಗಿದ್ದಾರೆ ಅಂತ ಹೇಳಿದ್ವಲ್ಲ ಅದಕ್ಕೆ. ಅದಕ್ಕೆ ಕಣೆ ಅವ್ರು ಕರ್ಸಿರೋದು, ನಾವು ದುಡ್ಡು ಕೊಟ್ಟು ಪಾಸ್ ಆಗಿದ್ದಾರೆ ಅಂತೇಳಿ ನಾವು ಮಾತಾಡಿದ್ವಲ್ಲ ಅದಕ್ಕೇ. ಅದ್ರ ಮೇಲೆ ಇದಕ್ಕೇ ಮಾತಾಡಕ್ಕೆ ಬಂದಿರೋದು. ಅದಕ್ಕೇ ಮಾತಾಡಕ್ಕೆ ಬಂದಿರೋದು ಅವರು.
ಏನು ಎದುರ್ಸೋಕೆ ಬಂದಿದ್ದಾರೆ. ನಾವೇನು ಇವ್ರಿಗೆ ಯಾಕೆ ಹೆದ್ರಕಮಲ್ಲ. ಇವ್ರು ಏನಿದ್ರು ಅಲ್ಲಿ ಏನಿದೆ ನಮ್ಮದು ಎಜುಕೇಷನ್ ಇದ್ದಾಗ ಹೇಳೋ ಅಂಥ ಕರ್ತವ್ಯ ಅಷ್ಟೇ. ಎಲ್ಲೆಲ್ಲ ಹೊರಗೆ ಬಂದಾಗ ನಮ್ಮ ಮೇಲೆ ಜೋರು ಮಾಡೋ ಅಂಥದ್ದು, ನಮ್ಮ ಮೇಲೆಲ್ಲ ಮಾತಾಡೋ ಅಂಥದ್ದು ಏನಿಲ್ಲ ಇವ್ರದ್ದು. ನಾನೇನೇನಿಲ್ಲ ಎದುರಿಗೆ ಮಾತಾಡ್ತೀನಿ, ನಾನೇನು ಹೆದರ್ಕೊಳಕ್ಕೆ ಹೋಗಲ್ಲ. ಮಾತಾಡೋದು ಬೇಡ ಇವಾಗ, ಯಾಕಂದರೆ ನಾವು ಹಿಂಗೆ ಅಂದಿದ್ದೀವಲ್ಲ, ಮೇಡಮ್ಗೆ ದುಡ್ಡು ಕೊಟ್ಟು ಈ ರೀತಿ ಪಾಸ್ ಆಗಿದ್ದಾರೆ ಅಂತ ಅಂದಿರೋದಕ್ಕೇ ಈ ರೀತಿ ಬಂದಿರೋದವರು. ನಮ್ಮಪ್ಪ ನಮ್ಮಮ್ಮ ಇಂತಾಗೆ ಹೇಳೋಕ್ಕೆ ಮಾತಾಡೋಕ್ಕೆ ಬಂದವ್ರೆ. ಅದಕ್ಕೇ ಇವಾಗ ನಮಗೆ ಬೈಯಕ್ಕೆ ಬಂದವ್ರೆ, ಏನು ಮಾಡೋಕ್ಕೆ ಬಂದವರು, ಊಟ ಸವಾಸಲ್ಲ. ಇವಾಗ ನಾವು ಅದು ಇದಕ್ಕೆ ಬೇರೆ ಇದಕ್ಕೆ ಇನ್ನೊಂದಕ್ಕೆ ನಾವೇನ್ಕ ಸಿಗಾಕಂತೀವಲ್ಲ, ಅದು ಹೊರಗೆ ಬಂದುಬಿಟ್ರೆ ಕಷ್ಟ. ಅದೇ ಅದೊಂದು ಸಮಸ್ಯೆ ಆಗೈತೆ. ನೀನು ಅದೊಂದು ಸಮಸ್ಯೆ ಮಾಡ್ಕೊಬಿಟ್ಟೆ ಹೋಗತ್ಲಾಗೆ. ಮತ್ತು ಅದೊಂದ್ರಾಗೆ ನಾನು ಸಿಕ್ಕಾಕೊಬಿಟ್ಟೆಮ್ಮ, ಏನು ಮಾಡೋದು. ಮತ್ತು ನಮ್ಮ ಅಪ್ಪ ಬೈತೈತೋ ಏನೋ ಅಂಬೋದೊಂದು ಭಯ. ಮತ್ತು ಯಾಕಪ್ಪ ಅಮ್ಮಂಗಾಗುತ್ತೆ, ಅವರು ಇಲ್ಲದೆಲ್ಲ ಹೇಳ್ಬಿಟ್ರೆ ಯಾಕೆ ಬಂದಿದ್ದಾರೆ ಅವರು, ಅಪ್ಪ ಅಮ್ಮಗೆ ಹೇಳ್ಬೇಕು ನಾವು. ಅವ್ರ ಮಾತೆಲ್ಲ ಕೇಳಿಬಿಡ್ರಿ, ಅವ್ರಿಗೂ ಹೇಳ್ಕೊಟ್ಟು ಕರ್ಕೊಂಬಂದವ್ರೆ ಅಂತ ಹೇಳ್ಬೇಕಷ್ಟೇ. ಒಟ್ಟಿನಲ್ಲಿ ಏನೋ ಒಂದು ಹೇಳ್ಬೇಕು, ಏನೋ ಒಂದು ಮಾತಾಡ್ಬೇಕು. ಅವ್ರನ್ನೇ ಬೈದು ಕಳಿಸ್ಬೇಕು ನಮ್ಮ ಅಪ್ಪ ನಮ್ಮಮ್ಮಯ್ಯ. ಅವರು ನನಗೆ ನಮ್ಗೆ ಎಲ್ಲದಕ್ಕೂ ಇದು ಮಾಡ್ತಾಯಿದ್ರು. ಅವಳಿಗೆ ಮಾತ್ರ ಎಷ್ಟು ಓದೋದಕ್ಕಾಗಲಿ, ಏನಾದರೂ ಪೇಪರ್ ಕೊಡೋದಕ್ಕಾಗಲಿ ಇಂಥವೇ ಕ್ವಶನ್ಗಳು ಬರ್ತವೆ ಅಂತ ಎಲ್ಲ ಕೊಟ್ಟವ್ರೆ. ಮುಂಚೆಗೇನೆ ಕ್ವಶನ್ ಪೇಪರ್ ಎಲ್ಲ ಕೊಟ್ಟಿದ್ದಾರೆ. ಕ್ವಶನ್ ಪೇಪರ್ ಎಲ್ಲ ಜೆರಾಕ್ಸ್ ಹಾಕಿ ಈ ಥರನೇ ಕ್ವಶನ್ಗಳು ಬರ್ತವೆ, ಇದನ್ನೇ ಓದ್ಕೊಳ್ರಿ ಅಂತ ಅವರೆಲ್ಲ ಮಾಡಿಕೊಟ್ಟಿರೋದಕ್ಕೆ ಅವ್ರು ಓದ್ಕೊಂಡು ಬರೋದಿರೋದು. ನನಗೆಲ್ಲ ಗೊತ್ತೈತಿ. ಈ ಅಮ್ಮ ನಮಗೇನು ಸಹಾಯ ಮಾಡಿಲ್ಲ, ನಮಗೇನು ಇದು ಮಾಡಿಲ್ಲ. ಇವಾಗ ಯಾಕೆ ಸುಮ್ಮನೆ ನಾವು ಇಲ್ಲಿದ್ರೆ ತೊಂದರೆ ತಾನೆ. ಸುಮ್ಮನೆ ಅಮ್ಮ ಹಿಂಗೆ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಬಾ, ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ನಾವಾಯ್ತು ಅಮ್ಮಂಗೆ ಇವಾಗ ಮನೆ ಬೀಗ ಹಾಕಿದ್ದೀವಿ ಅಂತಂದರೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಅವ್ರು ಏನು ಹೇಳಕ್ಕೆ ಬರ್ತಾರೆ. ಸುಮ್ಮನೆ ನಾವೊಂದು ಹೇಳೋದು ಅವರೊಂದು ಹೇಳೋದು ಯಾಕೆ. ಮತ್ತು ಭಯ ಆಗ್ಬಿಡುತ್ತೆ ನನಗೆ. ಅದೊಂದು ವಿಷಯದೇ ನನಗೆ ಭಯ. ಬೇರೆ ಇದೆಲ್ಲ ಮಿಕ್ಕಿದ್ದೆಲ್ಲ ನಾನೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಅದೊಂದು ವಿಷಯದ ಮಾತ್ರ ನನಗೆ ಭಯ ಅಷ್ಟೇ. ತುಂಬ ಭಯ ಆಗ್ತಾಯಿದೆ. ಅಯ್ಯೋ ಏನು ಮಾಡೋದಪ್ಪ ಅನ್ನಿಸ್ತೈತೆ. ಅದೊಂದು ವಿಷಯ ನಮ್ಮಪ್ಪ ನಮ್ಮಮ್ಮನ ಹತ್ರ ಎಲ್ಲಿ ಬಾಯಿ ಬಿಡ್ತಾರೋ, ಅಯ್ಯೋ ಹಿಂಗೆ ಮಾಡಿಬಿಟ್ಲು ಇವಳು ಅಂತೇಳಿ ಎಲ್ಲಿ ಹೇಳ್ತಾರೋ ಅನ್ನೋದೊಂದು ಭಯ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದು ನನಗೇನು ಭಯ ಇಲ್ಲ. ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದೊಂದು ವಿಷಯದಲ್ಲಿ ಮಾತ್ರ ನನಗೆ ತುಂಬ ಭಯ ಐತೆ. ಇವಾಗ ಹೆಂಗೋ ಮಾಡಿ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಕರ್ಕೊಂಡು ಹೋಗೋಣ ಬಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಸ್ನಾನ ಬೇರೆ ಮಾಡಿಲ್ಲ. ಅಯ್ಯೋ ಹೋಗತ್ಲಾಗೆ ದೇವಸ್ಥಾನಕ್ಕೆ ಹೋಗ್ಬೋದು ಹೆಂಗೋ ಅನ್ನಿಸ್ತೈತೆ. ಏನು ಆಗಲ್ಲ, ಸುಮ್ಮನಿರು. ಸುಮ್ಮನೆ ಹೋಗ್ಬಿಡೋಣ. ಅಮ್ಮನ ಮುಂದೆ ಅದೆಲ್ಲ ಏನು ಮಾತಾಡೋಕೆ ಹೋಗ್ಬಿಡ. ನೀ ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ, ಅದೆಲ್ಲ ಏನೂ ಮಾತಾಡೋಕೆ ಹೋಗ್ಬಿಡ. ಸುಮ್ಮನೆ ಬಾರಮ್ಮ ದೇವಸ್ಥಾನಕ್ಕೆ ಹೋಗೋಣ, ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ಬಾರಮ್ಮ ಹೋಗೋಣ ಅಂತೇಳಿ ಹೇಳು ಅಷ್ಟೇ. ಬೇರೆ ಇನ್ನೇನು ಮಾತಾಡೋಕೆ ಹೋಗ್ಬಿಡ. ಸುಮ್ಮನೆ ಬಾ. ಆಮೇಲೆ ಇವ್ರು ಬಂದು ಎಲ್ಲ ವಿಷಯ ಎಲ್ಲಿ ಹೇಳ್ತಾರೋ ಅನ್ನೋದೇ ನನಗೆ ಅಷ್ಟೇ ಭಯ. ಇನ್ನೇನು ಬೇರೆ ಏನೂ ಇಲ್ಲ. ಅಲ್ಲ ಇವ್ರನ್ನ ಹೆಂಗೆ ಕರ್ಸಿದ್ರು, ಇವ್ರು ಹೆಂಗೆ ಬಂದರು, ಅಷ್ಟೊಂದು ಕ್ಲೋಸ್ ಆಗಿದ್ದಾರಲ್ಲ, ಅದಕ್ಕೆ ಹೇಳಿ ಕರೆಸ್ಬಿಟ್ಟವ್ರೆ. ಬರ್ರಿ ಅಂತೇಳಿ ಭಾರಿ ಇದ್ದಾರೆ. ಅಯ್ಯೋ ಏನೋ ತಿಳ್ಕೊಬಿಟ್ಟವ್ರೆ. ಅವ್ರು ಬಂದಾಗಿಂದ ಒಂಥರ ಭಯ ಆದಂಗೆ ಆಗ್ತಾಯಿದೆ ನನಗೆ. ಎಲ್ಲೇನು ಹೇಳ್ಬಿಡ್ತಾರೋ ಅಂತೇಳಿ ಭಯ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನನಗೆ ಮೇಡಮ್ ಹೆಂಗೆ ಬಂದರು ಇಲ್ಲಿಗೆ, ಹೆಂಗೆ ಕರೆಸ್ಕೊಂಡ್ರು, ಹೆಂಗೆ ಬಂದರು ಅಂತಲೇ ಗೊತ್ತಾಗ್ತಿಲ್ಲ. ಇವರೆಲ್ಲ ಹಂಗೆಲ್ಲ ಬರೋ ಅಂಥವ್ರೆಲ್ಲ ಹೆಂಗೆ ಬಂದರು, ಇಷ್ಟೊಂದು ದೊಡ್ಡ ಕೆಲಸದಾಗಿರೋರು ಹೆಂಗೆ ಬಂದರೋ ಏನೋ ಅನ್ನಿಸ್ತೈತೆ ನನಗೆ. ಅಂತ ಒಂಥರ ನನಗೂ ನಮ್ಮ ಅಕ್ಕನಿಗೂ ಭಯ ಆಗ್ತಾಯಿದೆ. ಯಾವುದೋ ಒಂದು ವಿಷಯನ ಮೇಡಮ್ಮು ಸರ್ರು ನಮ್ಮಪ್ಪ ನಮ್ಮಮ್ಮನ ಹತ್ರ ಹೇಳ್ಬಿಟ್ರೆ ಹೆಂಗಪ್ಪ ಅಂತೇಳಿ ಒಂಥರ ಭಯ ಶುರು ಆಗ್ತಾಯಿದೆ. ಅದಕ್ಕೂ ಏನಾದರೂ ಹೇಳೋಕ್ಕೆ ಬಂದ್ರ, ಏನಕ್ಕೆ ಬಂದಿರ್ಬೋದು ಇವರು ಅನ್ನೋದು ಒಂಥರ ಭಯ ಆದಂಗೆ ಆಗ್ತಾಯಿದೆ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.